ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಬೆಣ್ಣಿನಾಯಕನಹಳ್ಳಿಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ತಿಪಟೂರಿನ ಬೆಣ್ಣಿನಾಯಕನಹಳ್ಳಿಯ ಮಧುಸೂದನ್ ಎಂಬುವವರು ತಮ್ಮ ತೋಟದಲ್ಲಿ ಮನೆ ನಿರ್ಮಿಸಿಕೊಂಡಿದ್ರು. ಆದರೆ ಮನೆಗೆ ಹೋಗಲು ದಾರಿ ಇರಲಿಲ್ಲ. ದಾರಿ ಬಿಡುವಂತೆ ಅಕ್ಕಪಕ್ಕದವರನ್ನು ಕೇಳಿಕೊಂಡರೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಬೇಸತ್ತ ಮಧುಸೂದನ್ ಇಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆಯಲ್ಲಿ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿ ವೆಂಕಟೇಶ್ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಧುಸೂದನ್ ಸಂಬಂಧಿ ಸತೀಶ್ ಹೇಳುವಂತೆ ಅಧಿಕಾರಿ ವೆಂಕಟೇಶ್ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗೃಹ ಸಚಿವರ ತವರಿನಲ್ಲೇ ಅಧಿಕಾರಿಗಳ ಇಂತಹ ದರ್ಪ ಸರಿಯೇ ಎಂಬ ಪ್ರಶ್ನೆ ಮೂಡಿದೆ. ಈ ದಲಿತರಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ ಸುಮಾರು 7-8 ವರ್ಷಗಳಿಂದ ಮನೆಗೆ ಹೋಗಕ್ಕೆ ಜಾಗ ಇಲ್ಲದಲೇ ಪರಿತಾಪ ಪಡ್ತಾ ಇದ್ದಾರೆ. ಇವತ್ತು ನಮ್ಮ ಹುಡುಗ ಏನಾಗಿದೆ ಅಂತಂದರೆ ಇವತ್ತು ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಆಂಬುಲೆನ್ಸ್ ದೂರ ನಿಂತ್ಕೋಬೇಕು, ಆಟೋಗಳು ದೂರ ಇರಬೇಕು, ಅದು ಹೊತ್ಕೊಂಡೋಗಿ ಬಂದು ಆಟೋಕ್ಕೆ ಆಂಬುಲೆನ್ಸ್ಗೆ ಹಾಕುವಂಥ ಪರಿಸ್ಥಿತಿ ನಮ್ಮ ದಲಿತ ಸಮುದಾಯಕ್ಕೆ ಬಂದಿದೆ. ಇವತ್ತು ಆಕ್ರೋಶದಿಂದ ನನ್ನ ತಾಯಿಗೆ ಈಗ ಆಯ್ತಲ್ಲ ಅಂತೇಳಿ ಮುಳ್ತಂತಿ ದಾಟಿ ಹೋಗುವಾಗ ಬಿದ್ದು ಅವ್ರ ತಾಯಿಗೆ ಅಡ್ಮಿಟ್ ಮಾಡಿದ್ದಾರೆ. ಆ ಆಕ್ರೋಶದಿಂದ ಹೋಗಿ ದಗ ಕೊಡಿ ಇವತ್ತಾದರೂ ಅಂತ ಕೇಳಿದ್ದಕ್ಕೆ ಅವರು ಕೊಡಲಿಲ್ಲ, ತಿಳಿಸಿದ್ದಾರೆ. ಮತ್ತು ಇವನು ಆಕ್ರೋಶದಿಂದ ಪೆಟ್ರೋಲ್ ಉಳ್ಕೊಂಡಿದ್ದಾನೆ. ಪೆಟ್ರೋಲ್ ಉಯ್ಕೊಂಡು ನನಗೆ ಜಾಗ ಕೊಡಿ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ರಿಗೆ ಗಣಿಕರಣ ಇಲ್ದಂಗೆ ಅವ್ರನ್ನ ತಿಳಿಸಿದ್ದಾರೆ. ಇವತ್ತು ಅಡ್ಮಿಟ್ ಆಗಿದ್ದಾನೆ ಸರ್ ನಮ್ಮ ಹುಡುಗ. ಆರಕ್ಷಕರಿಗೆ ಎಷ್ಟು ಸಲ ಬಂದೋಗಿದ್ದಾರೆ ಪೊಲೀಸ್ನವರು ಅಂತಂದರೆ ಲೆಕ್ಕ ಇಲ್ಲದಂಗೆ. DYSP, AC, ಇದು ಸಮಾಜ ಕಲ್ಯಾಣ ಇಲಾಖೆ ಪ್ರತಿಯೊಂದು ಅಧಿಕಾರಿಗಳಿಗೂ ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ನಮಗೇನು ಸೌಲಭ್ಯನ ಒದಗಿಸ್ತಾ ಇಲ್ಲ. ಇತ್ತ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ದರ್ಪ ತೋರಿಸಿದ್ದರೆ ಅತ್ತ DYSP ಉಮೇಶ್ ಅವರು ಸೌಜನ್ಯ ಮೆರೆದಿದ್ದಾರೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ DYSP ಉಮೇಶ್ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಲು ನೆರವಾಗಿ ಸಕಾಲದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಇವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಘಟನೆ ಬಳಿಕ ಎಚ್ಚೆತ್ತ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ತಹಶೀಲ್ದಾರ್ ಮೋಹನ್ ಕುಮಾರ್ ಸ್ಥಳ ಪರಿಶೀಲನೆ ನಡೆಸಿದ್ದು, ಗ್ರಾಮಸ್ಥರೊಂದಿಗೆ ಶಾಂತಿ ಸಭೆ ನಡೆಸಿ ದಾರಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಸದ್ಯ ಸರ್ವೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ದಾರಿ ಎಂಬುದು ಮೂಲಭೂತ ಹಕ್ಕು. ಅದಕ್ಕಾಗಿ ಒಬ್ಬ ವ್ಯಕ್ತಿ ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ಹೋಗುವುದು ವ್ಯವಸ್ಥೆಯ ವೈಫಲ್ಯವನ್ನೇ ತೋರಿಸುತ್ತದೆ. ದಾರಿ ಎಂಬುದು ಮೂಲಭೂತ ಹಕ್ಕು. ಅದಕ್ಕಾಗಿ ಒಬ್ಬ ವ್ಯಕ್ತಿ ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ಹೋಗುವುದು ವ್ಯವಸ್ಥೆಯ ವೈಫಲ್ಯವನ್ನೇ ತೋರಿಸುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ನ್ಯಾಯ ಒದಗಿಸುತ್ತಾರಾ ಕಾದು ನೋಡಬೇಕಿದೆ. ತಿಮ್ಮಯ್ಯ, E-News TV, ತುಮಕೂರು.